ರಾಜ್ಯಸಭೆ ಚುನಾವಣೆ ಫಲಿತಾಂಶ ಪ್ರಕಟವಾಗಿದೆ. ಒಟ್ಟು 4 ಸ್ಥಾನಗಳ ಪೈಕಿ 3 ಸ್ಥಾನಗಳನ್ನು ಈಗಾಗಲೇ ಕಾಂಗ್ರೆಸ್ ಗೆದ್ದಿದ್ರೆ 1 ಸ್ಥಾನ ಈಗ ಬಿಜೆಪಿಯ ಪಾಲಾಗಿದೆ. ಮೈತ್ರಿ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿಗೆ ಸೋಲಾಗಿದೆ. ಬಿಜೆಪಿಯ ನಾರಾಯಣ ಸಾ ಕೃಷ್ಣ ಸಾ ಬಾಂಡ್ಗೆಗೆ 47 ಮತಗಳು ಬಂದಿದ್ರೆ, ಇನ್ನು ಕಾಂಗ್ರೆಸ್ನ ಅಭ್ಯರ್ಥಿ ಜಿಸಿ ಚಂದ್ರಶೇಖರ್ಗೆ 45 ಮತಗಳು ಬಂದಿದೆ. ಅದೇ ರೀತಿ ಕಾಂಗ್ರೆಸ್ನ ಇನ್ನೋರ್ವ ಅಭ್ಯರ್ಥಿ ಅಜಯ್ ಮಖೇನ್ಗೆ 47 ಮತಗಳು ಲಭ್ಯವಾಗಿದೆ. ಹಾಗೆ ಇನ್ನಿತರ ಅಭ್ಯರ್ಥಿಯಾಗಿರುವಂಥ ನಾಸಿರ್ ಹುಸೇನ್ಗೂ ಕೂಡ 47 ಮತಗಳು ಬಂದಿದೆ. ಇನ್ನು NDA ಮೈತ್ರಿ ಅಭ್ಯರ್ಥಿಯಾಗಿದ್ದಂಥ ಕುಪೇಂದ್ರ ರೆಡ್ಡಿಗೆ ಸೋಲುಂಟಾಗಿದೆ. ಒಟ್ಟಿನಲ್ಲಿ ನಿರೀಕ್ಷಿತ ಫಲಿತಾಂಶ ಬಂದಿದೆ. ಮೈತ್ರಿ ಅಭ್ಯರ್ಥಿ ಏನಾದರೂ ಮ್ಯಾಜಿಕ್ ಮಾಡ್ತಾರ ಅನ್ನುವಂಥ ಕುತೂಹಲ ಇತ್ತು. ಆದರೆ ಕಾಂಗ್ರೆಸ್ ತನ್ನ 3 ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದೆ. ಹಾಗಾದರೆ ಈ ಒಂದು ಚುನಾವಣೆ ಪ್ರಕ್ರಿಯೆ ಹೇಗಿತ್ತು, ಏನೆಲ್ಲ ಡ್ರಾಮಾ ಇತ್ತು, ಇದೆಲ್ಲವನ್ನೂ ಕೂಡ ನೋಡ್ಕೊಂಬೋಣ ಬನ್ನಿ. ಕುಮಾರಸ್ವಾಮಿ ಫೋನ್ ಮಾಡ್ತಾರಂತೆ, ಯಡಿಯೂರಪ್ಪನವ್ರು ಫೋನ್ ಮಾಡ್ತಾರಂತೆ. ನಮ್ಮ MLAಗಳಿಗೆ ಆಸೆ ಆಮಿಷಗಳು ತೋರಿಸ್ತಾ ಇದಾರಲ್ಲ, ಬೆದರಿಕೆ ಆಗ್ತಾ ಇದಾರಲ್ಲ, ಎಲ್ಲರಿಗೂ ಏನೇನ್ ಬೇಕು ಎಲ್ಲ ಪ್ರೆಷರ್ ಮಾಡಿದ್ದಾರೆ. ಆಮಿಷ ಹುಡ್ತಕ್ಕಂಥದ್ದು, ಧಮಕಿ ಆಗ್ತಕ್ಕಂಥದ್ದು ಕಾಂಗ್ರೆಸ್ನ ಸಂಸ್ಕೃತಿ. ಸ್ಟ್ರಾಟಜಿ, ಪಕ್ಕಾ ಲೆಕ್ಕಾಚಾರ. ಹೌದು, ರಾಜ್ಯಸಭೆ ಚುನಾವಣೆಯಲ್ಲಿ 3 ಪಕ್ಷಗಳಿಂದಲೂ ತಂತ್ರ ಪ್ರತಿತಂತ್ರ ನಡೆಯಿತು. ದಿಗ್ಗಜ ನಾಯಕರೇ ತಂತ್ರಗಾರಿಕೆಯಲ್ಲಿ ತೊಡಗಿದ್ರು. ಕಾಂಗ್ರೆಸ್ ಕಡೆಯಿಂದ ಟ್ರಬಲ್ ಶೂಟರ್ DCM DK ಶಿವಕುಮಾರ್ ಏಜೆಂಟ್ ಆಗಿ ತಮ್ಮದೇ ಆದ ಲೆಕ್ಕಾಚಾರದಲ್ಲಿ ತೊಡಗಿದ್ರು. ಬಿಜೆಪಿ ಕಡೆಯಿಂದ ಅಂತೂ ಸಾಮ್ರಾಟ್ ಅಶೋಕ್ ಕೈಕಲಿಗಳಿಗೆ ಮಣ್ಣು ಮುಕ್ಕಿಸೋಕೆ ಹೊಸ ಅಸ್ತ್ರಗಳನ್ನೇ ಹೂಡಿದ್ರು. ಇತ್ತ ಕುಮಾರಸ್ವಾಮಿ ಸ್ಟ್ರಾಟಜಿಯನ್ನ ಮಾಡ್ತಿದ್ರು. ಬಿಜೆಪಿ JDS ಮೈತ್ರಿ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಕಣಕ್ಕಿಳಿದಿರೋದ್ರಿಂದಲೇ ಪೈಪೋಟಿ ಜೋರಾಗಿತ್ತು. ಎಲ್ಲಾ ಪಕ್ಷದ ನಾಯಕರು ನಿನ್ನೆಯೇ ಅಲರ್ಟ್ ಆಗಿದ್ರು. ಹೋಟೆಲ್ ರೆಸಾರ್ಟ್ಗಳನ್ನ ಬುಕ್ ಮಾಡಿದ್ರು. ಶಾಸಕರನ್ನ ಸೆಳೆಯೋ ಕಸರತ್ತುಗಳು ಕೂಡ ನಡೆದವು. ನಿನ್ನೆ ರಾತ್ರಿವರೆಗೂ ಕಾಂಗ್ರೆಸ್, ಬಿಜೆಪಿ, JDS 3 ಪಕ್ಷಗಳ ಶಾಸಕಾಂಗ ಪಕ್ಷದ ಸಭೆ ನಡೆಸಿ ಭರ್ಜರಿ ರಣತಂತ್ರ ರೂಪಿಸಿದ್ವು. ಇನ್ನು ಕಾಂಗ್ರೆಸ್ ಅಂತೂ ಅಡ್ಡ ಮತದಾನವಾಗೋ ಭೀತಿಯಿಂದ ಶಾಸಕರು ಹೋಟೆಲ್ನಿಂದ ನೇರವಾಗಿ ವಿಧಾನಸೌಧಕ್ಕೆ 3 ಬಸ್ಗಳಲ್ಲಿ ಎಂಟ್ರಿ ಕೊಟ್ಟರು. ಇತ್ತ ದೋಸ್ತಿಗಳಿಂದಲೂ ಕೌಂಟರ್ ಪ್ಲಾನ್ ನಡೆದಿತ್ತು. ಬೆಂಗಳೂರಿನ MG ರಸ್ತೆಯಲ್ಲಿರೋ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಸಿ ರಣತಂತ್ರ ರೂಪಿಸಿದ್ರು. ವಿರೋಧ ಪಕ್ಷದ ನಾಯಕ R ಅಶೋಕ್ ನೇತೃತ್ವದಲ್ಲಿ ಎಲ್ಲಾ ಶಾಸಕರನ್ನ ವಿಧಾನಸೌಧಕ್ಕೆ ಕರೆತರೋ ಕೆಲಸ ನಡೆಯಿತು. ವಿಧಾನಸೌಧವೇ ಕೇಂದ್ರವಾಗಿತ್ತು. ವಿಧಾನಸೌಧದ ಕೊಠಡಿ ಸಂಖ್ಯೆ 106ರಲ್ಲಿ ಮತದಾನ ಪ್ರಕ್ರಿಯೆ ಶುರುವಾಗ್ತಾ ಇದ್ದಂತೆ 3 ಪಕ್ಷದ ನಾಯಕರು ಅಲರ್ಟ್ ಆಗಿದ್ರು. ಯಾವುದೇ ಕಾರಣಕ್ಕೂ ಅಡ್ಡ ಮತದಾನ ಆಗಬಾರದು. ತಮ್ಮ ಶಾಸಕರನ್ನ ಹಿಡಿದಿಟ್ಕೊಳ್ಳೋ ಕೆಲಸದಲ್ಲಿ ಆಯಾ ಪಕ್ಷದ ನಾಯಕರು ಫುಲ್ ಬ್ಯುಸಿಯಾಗಿದ್ರು. ಒಂದು ಕಡೆ ಮತದಾನ ನಡೀತಿದ್ರೆ ಇತರ ರಾಜಕೀಯ ನಾಯಕರ ವಾಕ್ಸಮರವು ಜೋರಾಗಿತ್ತು. ಕೋಮುವಾದಿ ಬಿಜೆಪಿ ಜೊತೆ ಸೇರ್ಕೊಂಡು ನಮ್ಮ ಶಾಸಕರಿಗೆ ಆಮಿಷ ಬೆದರಿಕೆ ಹಾಕ್ತಿದ್ದಾರೆ ಅಂತ JDS ವಿರುದ್ಧ CM ಸಿದ್ದರಾಮಯ್ಯ ಕಿಡಿಕಾರಿದ್ರು. ಇದಕ್ಕೆ ಮಾಜಿ CM ಕುಮಾರಸ್ವಾಮಿ ಬೆದರಿಕೆ ಹಾಕೋದು ಕಾಂಗ್ರೆಸ್ ಸಂಸ್ಕೃತಿ ಅಂತ ಕೌಂಟರ್ ಕೊಟ್ರು. ನಮ್ಮ MLAಗಳಿಗೆ ಆಸೆ ಆಮಿಷಗಳು ತೋರಿಸ್ತಾ ಇದಾರಲ್ಲ, ಬೆದರಿಕೆ ಆಗ್ತಾ ಇದಾರಲ್ಲ, ಅದಕ್ಕೆ FIR ಹಾಕಿದ್ರು. ಅದೇನೋ ಆಮಿಷಗಳನ್ನು ಒಡ್ಡಿದ್ರು, ಧಮಕಿ ಹಾಕಿದ್ರು, ಇದೆಲ್ಲವನ್ನ ಅವರೇನು ಹೇಳ್ತಾ ಇದ್ದಾರೆ. ಆಮಿಷ ಹುಡ್ತಕ್ಕಂಥದ್ದು, ಧಮಕಿ ಆಗ್ತಕ್ಕಂಥದ್ದು ಕಾಂಗ್ರೆಸ್ನ ಸಂಸ್ಕೃತಿ. ಅದರಲ್ಲೂ ಇರ್ತಕ್ಕಂಥ ಈಗಿನ ಹೇಳಿಕೆ ಕೊಡ್ತಕ್ಕಂಥವ್ರ ಸಂಸ್ಕೃತಿ ಅದರಿಂದ ಬಂದಿದ್ದಾರೆ. ಬಿಜೆಪಿ JDS ವಿರುದ್ಧ DK ಆಪರೇಷನ್ ಬಾಂಬ್. ನಮ್ಮ 42 ಶಾಸಕರನ್ನ ಬಿಜೆಪಿ JDS ಸಂಪರ್ಕಿಸಿದೆ ಅಂತ DCM DK ಆಪರೇಷನ್ ಬಾಂಬ್ ಹಾಕಿದ್ದಾರೆ. ಶಾಮನೂರ್ ಅವರಿಗೆ BSY HDK ಕರೆ ಮಾಡಿದ್ದಾರೆ. ಹಣ ಇದೆ ಅಂತ ಕುದುರೆ ವ್ಯಾಪಾರ ಮಾಡ್ತಿದ್ದಾರೆ. ಇವರ ಆಟ ನಡೆಯೋದಿಲ್ಲ. ಆತ್ಮಸಾಕ್ಷಿ ಮತಗಳು ಕಾಂಗ್ರೆಸ್ಗೆ ಬರುತ್ತವೆ ಅಂತ ಟಕ್ಕರ್ ಕೊಟ್ರು. ಅದನ್ನೇ ಹೇಳ್ತಾ ಇದ್ರಲ್ಲ, ನಮ್ಮ ಶಿವಶಂಕರಪ್ಪನವರು ಹೇಳ್ತಾ ಇದ್ರು, ಈಸ್ ಎ ಫಾದರ್ ಆಫ್ ಆಲ್ ಆಫ್ ಅಸ್. ಅವ್ರನ್ನ ಫೋನ್ ಮಾಡಿ ಏನ್ ಕುಮಾರಸ್ವಾಮಿ ಫೋನ್ ಮಾಡ್ತಾರಂತೆ, ಯಡಿಯೂರಪ್ಪನವ್ರು ಫೋನ್ ಮಾಡ್ತಾರಂತೆ. ನಂಟಸ್ತನ ಬೇರೆ, ಬೀಗ್ತನ ಬೇರೆ, ರಾಜಕಾರಣ ಬೇರೆ. ಒಂದೇ ಅಲ್ಲ, 42 ಜನ ನನಗೆ ರಿಪೋರ್ಟ್ ಮಾಡಿದ್ದಾರೆ. ದರ್ಶನ್ ಇಂದ ಹಿಡಿದು, ಲತಾ ಇಂದ ಹಿಡಿದು, ಇಂಡಿಪೆಂಡೆನ್ಸ್ ಎಲ್ಲ ಇರಲಿ, ಓಕೆ, ಅವರೆಲ್ಲ ಮಾಡಿ ಅಸೋಸಿಯೇಟ್ ಮೆಂಬರ್ ಅಫಿಷಿಯಲ್ ಆಗಿ ಕೊಟ್ಟಿದ್ದಾರೆ. ಎಲ್ಲರಿಗೂ ಏನೇನು ಬೇಕು ಎಲ್ಲ ಪ್ರೆಷರ್ ಮಾಡಿದ್ದಾರೆ. ಇನ್ನು ಮೈತ್ರಿ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಗೆಲ್ತಾರೆ ಅಂತ ವಿಪಕ್ಷ ನಾಯಕ R ಅಶೋಕ್ ಭವಿಷ್ಯ ನುಡಿದ್ರು. ಕುಪೇಂದ್ರ ರೆಡ್ಡಿ ಗೆಲುವಿಗೆ ಬೇಕಾದ ಸ್ಟ್ರಾಟಜಿ ಮಾಜಿ CM ಕುಮಾರಸ್ವಾಮಿ ಮಾಡಿರ್ತಾರೆ ಅಂದ್ರು. 100ಕ್ಕೆ 100 ನಮಗೆ ವಿಶ್ವಾಸ ಇದೆ, ಗೆಲ್ತೀವಿ ಅಂತ ಸಚಿವ ಶಿವರಾಜ್ ತಂಗಡಗಿ ವಿಶ್ವಾಸ ವ್ಯಕ್ತಪಡಿಸಿದ್ರು. 3 ಪಕ್ಷೇತರ ಶಾಸಕರು ನಮ್ಮ ಜೊತೆ ಇದ್ದಾರೆ ಅಂತ ಗೃಹ ಸಚಿವ ಡಾಕ್ಟರ್ G ಪರಮೇಶ್ವರ್ ಹೇಳಿದ್ರು. ನಮ್ಮ ವೋಟನ್ನು ಚಲಾಯಿಸಿದ್ದಾರೆ. ಸೊ ನಮ್ಮ BJP ಅಭ್ಯರ್ಥಿ ಗೆಲುವು ನಿಶ್ಚಿತ.
ಅದೇ ರೀತಿ JDS ಅಭ್ಯರ್ಥಿನೂ ಸಹ ಗೆಲ್ಲಬೇಕು ಅನ್ನೋ ಪ್ರಯತ್ನವನ್ನು ನಾವು ಮತ್ತು ಕುಮಾರಸ್ವಾಮಿಯವರು ಮಾಡ್ತಾ ಇದ್ದೀರಿ. 100ಕ್ಕೆ 100ರಷ್ಟು ವಿಶ್ವಾಸ ಇದೆ. ನಮ್ಮ 3 ಕ್ಯಾಂಡಿಡೇಟ್ ಗೆಲ್ತವೆ, ಅದರಾಗ 2 ಮಾತು ಇಲ್ಲ. BJP JDS ಮೈತ್ರಿಕೂಟದ ಕನಸು ಭಂಗ ಆಗುತ್ತೆ. ನಮ್ಮಲ್ಲಿ ಈಗಾಗಲೇ 3 ಜನ ನಮ್ಮ ಜೊತೆಯಲ್ಲೇ ಇದ್ದಾರೆ. ನಿರೀಕ್ಷೆಗಿಂತ ಜಾಸ್ತಿ ಮತ ಬೀಳುತ್ತೆ ಖಂಡಿತವಾಗಿ. ರಾಜ್ಯಸಭೆ ಚುನಾವಣೆಯಲ್ಲಿ ಅಭ್ಯರ್ಥಿಗಳ ಗೆಲುವಿಗೆ ಲೆಕ್ಕಾಚಾರಗಳೇ ನಡೆದಿದ್ವು. ಆಮಿಷ, ಆಪರೇಷನ್ ಬಗ್ಗೆಯೂ ಚುನಾವಣೆಯಲ್ಲಿ ಸದ್ದು ಮಾಡಿತು. ಬ್ಯೂರೋ ರಿಪೋರ್ಟ್, TV9.